ನನ್ನ ನೇಲಿಗೆ ಏತಕ್ಕೆ ಬಂದೆ ಎಂದು ಕೇಳಿವೆಯ ಪ್ರಿಯ? ಸಹಜವಾಗಿ ಕೇಳುವನು ಕಾಂತೆ. ಅಭಿಮನ್ಯು ಉತ್ತರಿ ಪ್ರಿಯ, ಪ್ರಿಯ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ವಿಷಯವನ್ನು ಕೇಳುವುದಕ್ಕೆ ಬಂದಿರುವೆನು ಕಾಂತ. ಕಾಂತೆ ಆದ ಕಾರಣ ಆ ದುರ್ಮಾರ್ಗನಾದ ದುರ್ಯೋಧನನಲ್ಲಿ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ಇದೇನು ನಿನ್ನ ಆವೇಶ? ಏ ಚಿತ್ತದಲ್ಲವಿಯಾದ ಉತ್ತರಿ ಕಾಂತ, ಕ್ಷೇತ್ರ ಬಲವನ್ನು ಜಯಿಸಿ ಮತ್ತರಿಗೆ ಬಾರಲಾಗದಂದ ನನಗೆ ಮತ್ತೆಗೆ ಎಮ್ಮೆ ತೆಗೆದ ಬೇಲದ ಬರದಾರ ಅಥವಾ ನಿನಗೇನಾದರ ಭೂತ ಭವಿಷ್ಯತ್ತ ವರ್ತಮಾನವು ಏನಾದರ ಮತ್ತಿದ್ದರೆ ಎನ್ನ ಬಂದ ಬಂದರೆ ಸುಂದರ ಪುರಬಲ ಮೊತ್ತವನ್ನು ಮೃತಿಗೆ ತುತ್ತ ಮಾಡಬರ ಪತ್ನಿಯರ ಕಂಠ ಜೋತ್ರವನ್ನು ಅರಸುವ ಭುಜ ಬಲಾತ್ಮನನ್ನವದ ಗೊತ್ತಿಲ್ಲದೆ ಎನ್ನು ಮುಂದೆ ಮಾತನಾಡುವೆಯ ಎಲೈ ಮತ್ತಗ ಜಗಾಮಿನಿ ಪ್ರಿಯ, ಇಡೀ ಈ ಜಗತ್ತ ಬೆತ್ತಲೆ ಕಲ್ಲಗಾಗಿ ಮಾಡುವ ಕಲಿಬಟೋತ್ಮನ ಮುಂದೆ ಇಂಥ ವ್ಯಕ್ತಿ ಮಾತನಾಡುವೆಯ ಕಾಂತ. ಎಲೈನ್ ಹಾರಿ ಸುಂದರ ಉತ್ತರ ಗೋಗ್ರಣದಲ್ಲಿ ನಮ್ಮಣ್ಣ ನಂಬ ಉತ್ತರನ ಶತ್ರು ಬಲವಮ್ಮ ನೋಡಿ ಭಯವಮ್ಮ ಬತ್ತು ಹಿಡಿದನಂತೆ ಎಂದಕ್ಷದಾರಿ ಸುಂದರ ಅವನಂತೆ ಎನ್ನಮ್ಮ ತಿಳಿದಿರುವೆ ಹೇಗೆ ನಾರಿ ಮದನ ಕಟಾರಿ ಹಿಡಿದಂತ ಪರೀಕ್ಷದಾರಿ ಅಭಿಮನ್ಯು ಉತ್ತರಿ ನೀನು ಬರುವೆ ಅರಮಂದಿರಕ್ಕೆ? ಹೌದು ಕಾಂತಿ. ಕಾಂತ ಬರುವೆನೆಂದು ಹೇಳಿದೆಯಲ್ಲ, ಬಾ ಹೋಗೋಣ. ಬರುವುದಲ್ಲ ಸುಂದರಿ, ಈಗ ತಾನೇ ಹೇಳಿದೆಯಲ್ಲ 4 ಜನರ ಮಧ್ಯೆ ಇದಕ್ಕೆ ಹೋಗಿ ಇದ್ದವನ್ನು ಜಯಿಸಿ ನಿನ್ನಡೆನೆ ಬರುವನು ಸುಂದರಿ. ಜಯಿಸಿ ಬರುವೆಯಾ? ಹೌದು ಕಾಂತಿ. ಬೆಂಬಲ ನಿನ್ನಲ್ಲಿರುವುದೇ? ನಿನ್ನಲ್ಲಿಲ್ಲವೇ ಕಾಂತಿ? ನನ್ನಲ್ಲಿ. ನಿನ್ನ ಗಂಡನ ಪರಾಕ್ರಮವು ನಿನಗೆ ತಿಳಿಯದೆ ಹೇಗೆ ಸುಂದರಿ? ಅಭಿಮನ್ಯು ಉತ್ತರಿ ನೀನಿನ್ನು ಚಿಕ್ಕವನು. ನಾನು ಚಿಕ್ಕವನೆಂದರೆ ಎನ್ನ ಬಾಣಂಗಳು ಚಿಕ್ಕವೇ ಹೇಗೆ ಸುಂದರಿ? ಸುಂದರ ಸುಂದರಿ ಚಕ್ರ ಬಿಂಬವನ್ನು ಬೇತಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನಿರುವನು. ಅವರಿಗೆ ಇಂದಿನ ದಿನ ಅನುಕೂಲವಿಲ್ಲವಲ್ಲ ಕಾಂತೆ? ಇವಾಗ ನಿನಗೆ ಅನುಕೂಲವಿರುವುದೇ ಪ್ರಿಯ? ಹೌದು ಕಾಂತೆ. ಇವಾಗ ಅನುಕೂಲ ಇರುವುದು ಅದಕ್ಕೆ ಹೋಗುವನೆಂದು ಕೇಳುವನು ಸುಂದರಿ. ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಭುವನ ವೀರ ಗಣಗಂಭೀರ ರಾಜ ರಾಜೇಶ್ವರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ರತಿಯ ಮಾತನು ಮೀರಿ ಮದನ ಹರನ ನೇತ್ರಕ್ಕೆ ಆದನು ದಹನ. ರತಿಯ ಮಾತನು ಮೀರಿ ಮದನ ಹರನ ನೇತ್ರಕ್ಕೆ ಆದನು ದಹನ. ಮಾಂಗಲ್ಯ ದೊಡೆಯ ಕೇಳನ್ನ ವಿಷಯ. ಮಾಂಗಲ್ಯ ದೊಡೆಯ ಕೇಳನ್ನ ವಿಷಯ. ಸುಂದರ ಪ್ರಿಯಕರ ಎನ್ನಯ ಮನೋಹರ. ಸುಂದರ ಪ್ರಿಯಕರ ಎನ್ನಯ ಮನೋಹರ. ಒಲವಿನ ಪ್ರಾಣೇಶ್ವರ ನೀನು ಎನ್ನಯ ಹೃದಯೇಶ್ವರ. ಕಾಂತ ಕಾಂತೆ ಅಭಿಮನ್ಯು ಉತ್ತರ ಧೀರ ಸೂರ್ಯ ಎಲ್ಲೈತಿ ಸೂರಿ? ನೀನೇ ಕಾಂತೆ. ಸೂರಿ ಕಾಂತ ಕಾಂತೆ
ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ನಮ್ಮ ತಂದೆಯಾದ ವಿರಾಟರಾಯನು ಹಾ ಮದುವೆ ಮಾಡಿಕೊಟ್ಟು 1 ವರ್ಷವೂ ಆಗಿಲ್ಲ ಪ್ರಿಯ. ಇವಾಗ ಏನಾಗಿರ್ಬೋದು ಕಾಂತೆ? ಕಾಂತ, ಕಾಂತೆ ಇದರಂತೆ ಪಂಥವನ್ನು ತೊಟ್ಟಿದ ಶ್ರೀಹರಿಯ ಸುತನಾದ ಮನ್ಮಥನು ರತಿಯಳ ಮಾತನ್ನು ಮೀರಿ ಹೋಗಿ ಹರನ ನೇತ್ರಕ್ಕೆ ಸುಟ್ಟು ಭಸ್ಮವಾಗಲಿಲ್ಲವೇನು ಪ್ರಿಯ? ತಿಳಿಯದೆ ನಿನಗೆ ಹರಿಯದ ವಿಷಯ. ರಾಜಮುಖಿಯಾದ ಮಡದಿ ಮನೆ ಮಡದಿಪತಿ ಜಡಜಾಕ್ಷನಾದ ಮನ್ಮಥನನ್ನ ಜಡಜಾಸ್ತ್ರದನ್ನ ಮಾಟವನನ್ನ ಪೋದಾರನ ಕಿಡಿಗಣ್ಣಿಗೆ ಭಸ್ಮೀಕೃತನಾದನಂದು ಹೇಳಿದೆಯಲ್ಲ ಸುಂದರಿ. ಸುಂದರ, ಆ ಮನ್ಮಥನ ಬಾಳಿದರ ಸಮಸ್ತ ದೇವತಾನಿಕರಕ್ಕೆ ತಾರಕನ ಬಾಧ ಎಂಬ ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿ ಅವನ ಜನ್ಮ ಸಾಫಲ್ಯ ಮಾಡಿಕೊಂಡನು. ಆಹಾ ಸುಂದರಿ, ಕಾಂತ, ಪರಬಲವನ್ನು ತಲ್ಲಣಿಸಿ ಎಂದನ ಖಂಡನದ ಗುರ ಮಂಡಲೇಚನ ದಂಡನೊಳಗೆ ಗಾಂಡೀವಿಯ ಸಂಭವನಿಗೆ ಸಮುದಂಡಿಯಾದ ಗಂಡಗಳಿಗೆಲ್ಲ ಬಂದ ಬಳಿರೆ ಬರೆಯುವಂತ ಡಂಗೂರ ಒಂಬಡಿಸಿ ಬರವನು. ಸುಂದರಿ, ಸುಂದರ, ಅದನ್ನ ಪ್ರಸಿದ್ಧರಾದನ ಕಲಾದರ ನಮ್ಮ ಕೈಗೊಂಡ ಸರ್ವ ಮಧುಮುಖನಾದ ಕೊರಬನ ಬದರುವಂತ ಮತ್ಕೋಪಾಗ್ನಿಯಿಂದ ಹೋಗುವನು ಮತ್ತ ಗಜಗಾಮನೆ ನಿನ್ನ ಸದನಕ್ಕೆ ಬೇಗನೆ. ಸುಂದರ, ಸುಂದರಿ, ನಾನು ಬೇಗನೆ ಹೋಗಬೇಕೆ? ಹೌದು ಸುಂದರಿ. ನನ್ನನ್ನಾಗಿ ಅದಕ್ಕೋಸ್ಕರ ಸತಿಯನ್ನಾಗಿ ಸ್ವೀಕರಿಸಿದೆಯ ಪ್ರಿಯ? ಹೌದು ಸುಂದರಿ. ಯಾರು ದಯಮಾಡಿ ಬಂದಿರತಕ್ಕಂಥ ಗಂಡ ವ್ಯಕ್ತಿಗಳಿಗೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮೂರಿನ GM ಮಲ್ಲಿಕಾರ್ಜುನ ಗೌಡರು ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ, ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. GM ಮಲ್ಲಿಕಾರ್ಜುನ ಗೌಡರು ವೇದಿಕೆ ಮೇಲೆ ಬರಬೇಕು. ಯಾರು ದಯಮಾಡಿ ಗಲಾಟೆ ಮಾಡಬೇಡ್ರಿ, ಇನ್ನು ಬಯಲಾಟ ಬಹಳ ಇದೆ. ದಯಮಾಡಿ ಬಂದಿರತಕ್ಕಂಥ ಗಂಡ ಬಾಣಾಪುರ ಜಗದೀಶ್ ಗೌಡರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಯಾರು ನಿಶಬ್ದ ರೀತಿಯಿಂದ ಕುಳಿತುಕೊಂಡ್ರೆ ಶ್ರೀರಾಮ್ ಸರ್ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತೇವೆ. ದಯಮಾಡಿ ಯಾರು ನೂಕಲು ಮಾಡಬೇಡ್ರಿ. ದಯಮಾಡಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಸತ್ಕರಿಸುವುದು ನಮ್ಮ ಊರಿನ ಧರ್ಮ. ಯಾರು ದಯಮಾಡಿ ತಳ್ಳಾಡಬೇಕಾಗಿ ಸರ್ ಅವರು ದಯಮಾಡಿ ಯಾರು ಗೋಟೂರು ಸುತ್ತಮುತ್ತಲ ಗ್ರಾಮದಲ್ಲಿ ಆಗಮಿಸಿರುವಂಥ ಎಲ್ಲ ನನ್ನ ತಾಯಂದಿರೇ, ಈ ಭಾಗದ ಬೆಣಕಲ್ಲಿನ ನಾಗಲಿಂಗ ತಾತನವರು ಈ ಅರ್ಜುನದ ಕಾಳಗ ಬಯಲಾಟವನ್ನು ವೀಕ್ಷಣೆಯನ್ನು ಮಾಡೋ ಸಲುವಾಗಿ ಇಲ್ಲಿ ಬಂದಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಡೆ ಮೋಕ ಜಾತ್ರೆ ಕೂಡ ನಡೀತಾ ಇದೆ. ಅದು ಪ್ರಯುಕ್ತ ಇವತ್ತು ನಮ್ಮ ಗೋಟೂರಿನಲ್ಲಿ ಅಭಿಮನ್ಯದ ಕಾಳಗ ಒಂದು ಬಯಲಾಟವನ್ನು ಕೂಡ ಆಡುತ್ತಾ ಇದ್ದೀವಿ.